ಮಾದಿಗರ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೀದರ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಏಪ್ರಿಲ್ 6ರಿಂದ ನಡೆಯುವ ಒಳ ಮೀಸಲಾತಿ ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಯನ್ನೇ ನಮೂದಿಸಬೇಕು ಅಂತ ಹೋರಾಟಗಾರರು ಒತ್ತಾಯ ಮಾಡಿದರು. ಸರ್ವೆ ಕಾರ್ಯದವರು ಮನೆ ಬಾಗಿಲಿಗೆ ಬಂದಾಗ ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು, ಇನ್ನು ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು. ಗಡಿಯಲ್ಲಿರುವವರು ಮಾತಂಗ ಮಾಂಗ್ ಅಂತ ಬರೆಸ್ತಾ ಇದ್ದಾರೆ, ಅವರನ್ನ ಕೂಡ ಮಾದಿಗ ಅಂತ ಬರೆಸಬೇಕು ಎಂದು ಮನವಿ ಮಾಡಿದರು. ಕೊಡಗು ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದ್ದು ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಶನಿವಾರ ಸಂತೆ ಚಂಗಂಡಹಳ್ಳಿ ರಸ್ತೆಯಲ್ಲಿರುವಂತಹ ಪ್ರದೀಪ್ ಎಂಬುವರ ವರ್ಕ್ಶಾಪ್ಗೆ ಭಾರೀ ಮಳೆಯ ನೀರು ನುಗ್ಗಿದ್ದು ಸಾಕಷ್ಟು ನಷ್ಟ ಆಗಿದೆ. ಬೈಕ್ ವರ್ಕ್ಶಾಪ್ ಒಳಗಡೆ ಚರಂಡಿ ನೀರು ನುಗ್ಗಿದ್ದು ಹಲವು ಬೈಕ್ಗಳಿಗೆ ಸಮಸ್ಯೆಯಾಗಿದೆ. ಅಂಗಡಿಯ ಒಳಗೆ 3-4 ಅಡಿ ನೀರು ನಿಂತು ಸಮಸ್ಯೆಯಾಗಿದೆ. ಇದರಿಂದ ಪ್ರದೀಪ್ ಮತ್ತು ಇತರರು ನೀರನ್ನು ಹೊರಹಾಕಲು ಪರದಾಡಿದ್ದಾರೆ. 1 ವಾರದ ಹಿಂದೆ ರಸ್ತೆ ಅಗಲೀಕರಣಕ್ಕೆ ಜಲ್ಲಿ ಹಾಕಿ ಸಮತಟ್ಟು ಮಾಡಿದ್ದರಿಂದ ಚರಂಡಿ ಇಲ್ಲದ ಕಾರಣ ಅಂಗಡಿಗೆ ನೀರು ನುಗ್ಗಿದೆ. ಜೊತೆಗೆ ಶರಣ ಎಂಬುವವರ ಕಂಪ್ಯೂಟರ್ ಸೆಂಟರ್ಗೂ ನುಗ್ಗಿದ್ದು ಕಂಪ್ಯೂಟರ್ಗಳಿಗೆ ಹಾನಿಯಾಗಿದ್ದು ಸಾಕಷ್ಟು ನಷ್ಟ ಆಗಿದೆ. ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ನಡೆದಿದೆ. ಸಂಜೆ ಸುರಿದ ಭಾರೀ ಮಳೆಗೆ ಬಡಕುಂದ್ರಿ ಗ್ರಾಮದ ಬಸವರಾಜ ಚೌಗಲ ಎಂಬುವವರ ಮನೆ ಹಿಂಬದಿಯಲ್ಲಿದ್ದ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದ ಪರಿಣಾಮ ಬೆಂಕಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಮನೆಯ ಒಳಗೆ ಇದ್ದಂತಹ ಕುಟುಂಬಸ್ಥರಿಗೆ ಯಾವುದೇ ಹಾನಿ ಆಗಿಲ್ಲ. ಗುರಾಯಿಸಿದ್ದೇಕೆ ಅಂತ ಪ್ರಶ್ನಿಸಿದ್ದಕ್ಕೆ ವಕೀಲನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಗಾವಿಯ ಕಣಬರ್ಗಿಯಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ವಕೀಲ ರಾಹುಲ್ ಬೈಕ್ನಲ್ಲಿ ಹೋಗ್ತಾ ಇರುವಾಗ 4-5 ಜನರ ಗುಂಪು ರಾಹುಲ್ರನ್ನ ಗುರಾಯಿಸಿದೆ. ಇದನ್ನ ಪ್ರಶ್ನಿಸಿದ ಪುಂಡರು ರಾಹುಲ್ ಮನೆಗೆ ಹೋಗಿದ್ದಾರೆ. ರಾಹುಲ್ ಮನೆಯಲ್ಲಿ ಇಲ್ಲದ ಕಾರಣ ಫೋನ್ ಮಾಡಿ ಕರೆಯಿಸಿ 15 ಜನರು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಘಟನೆಯಲ್ಲಿ ರಾಹುಲ್ಗೆ ಕೈ, ಮುಖ, ಹಲ್ಲುಗಳಿಗೆ ಗಾಯ ಆಗಿದ್ದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಚಿನ್ನದ ಸರ ಕದಿತಾ ಇದ್ದ 3 ಕಳ್ಳಿಯರನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ. ಕಿರಣ ಉಪಾಧ್ಯಾಯ್, ಸಿಮ್ರಾಮ್ ಉಪಾಧ್ಯಾಯ್ ಹಾಗೂ ಏಕತಾ ಉಪಾಧ್ಯಾಯ್ ಬಂಧಿತ ಕಳ್ಳಿಯರು. ಬಂಧಿತರಿಂದ 7,70,000 ಮೌಲ್ಯದ ಚಿನ್ನದ ಒಡವೆಗಳನ್ನು ಜಪ್ತಿ ಮಾಡಲಾಗಿದೆ. ಬಸ್ ಸ್ಟ್ಯಾಂಡ್, ಮಾರ್ಕೆಟ್, ರೈಲ್ವೆ ಸ್ಟೇಷನ್ಗಳಲ್ಲಿ ಮಹಿಳೆಯರ ಗಮನ ಬೇರೆ ಕಡೆಗೆ ಸೆಳೆದು ಕ್ಷಣಾರ್ಧದಲ್ಲಿಯೇ ಚಿನ್ನದ ಸರಗಳನ್ನು ಕದಿತಾ ಇದ್ರು. ಸೇಡಂ ಮತ್ತು ಸುಲೇಪೇಟ್ ಠಾಣೆ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಕಳ್ಳಿಯರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.